ಸೊ ಬೆಳಗಿನ ತಿಂಡಿಗೆ ದೋಸೆ. ಸೊ ಹಸ್ಬೆಂಡ್ ಫೋನಿಂದ ವಿಡಿಯೋ ಮಾಡ್ತಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರೇಣಿಕಾ ವ್ಲಾಗ್ಸ್ ಅಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಮ್ಮ ಹಸ್ಬೆಂಡ್ ಫೋನಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ ಏನೋ ಕ್ಯಾಮ್ರಾ ಪ್ರಾಬ್ಲಮ್ ಆಗಿದೆ, ಸಾಫ್ಟ್ವೇರ್ ಪ್ರಾಬ್ಲಮ್, ಅದೇನಾಗಿದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಫೋನಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ ಮಾರ್ನಿಂಗ್ ಕಷಾಯನ ಕುಡಿದು, ಅಂದರೆ ಜೀರಿಗೆ, ಸೋಂಪು, ಮೆಂತ್ಯ ಮತ್ತು ಅದ್ರ ಜೊತೆಗೆ ಕಲ್ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ. ಆ ನೀರನ್ನು ಕುಡಿದಾದ್ಮೇಲೆ ಇಲ್ಲಿ ನಿಮಗೆ ಹೇಳಿದ್ನಲ್ಲ, ನಾನು ಪಾಕೆಟ್ ಹಾಲು ತರಿಸ್ಕೊಡೋದಿಲ್ಲ ಅಂಗಡಿಯಿಂದ. ಇಲ್ಲಿ ಮನೆ ಹಿಂದೆಗಡೆ ಹಸುಗಳಿದೆ, ಅವರು ಡೈರಿಗೆ ಹಾಕ್ತಾರೆ. ಸೊ ಅವ್ರ ಹತ್ರ ನಾನು ಕೇಳಿದ್ದೀನಿ, ಅರ್ಧ ಲೀಟ್ರ್ ಡೈಲಿ ತೊಗೊಳ್ತೀನಿ ಅಲ್ಲಿಂದ. ಫ್ರೆಶ್ ಆಗಿ 7 ಗಂಟೆ 7:30 ಹೋದರೆ ಅಲ್ಲಿ ಸಿಗುತ್ತೆ. ಸೊ ಅದರಿಂದ ತೊಗೊಂಡು ಬಂದುಬಿಟ್ಟು ಮತ್ತೆ ಮಲಗಿಬಿಡ್ತೀನಿ. 8-8:30 ಎದ್ದೇಳ್ತೀನಿ. ಯಾಕಂದರೆ ಇವಾಗ ಸ್ಕೂಲ್ ಇಲ್ವಲ್ಲ, ಸ್ಕೂಲ್ ಹಾಲಿಡೇಸ್ ಇರೋದ್ರಿಂದ ಲೇಟಾಗೆ ಎದ್ದೇಳ್ತಾ ಇದ್ದೀನಿ. ಹೆಂಗಿದ್ರು ಆಮೇಲೆ ಸ್ಕೂಲ್ ಇದ್ದಾದಮೇಲೆ ಆಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಪ್ಲ್ಯಾನು ಮತ್ತು ಬಾಕ್ಸ್ಗೆ ಹಾಕಬೇಕು, ಅದೆಲ್ಲ ಮಾಡಲೇಬೇಕಲ್ಲ, ವ್ಯಾನಿಗೆ ಬಿಡಬೇಕು, ಬೇಗ ಎದ್ದೇಳಲೇಬೇಕು. ಸದ್ಯಕ್ಕೆ ಇವಾಗ ಬೇಗ ಏನು ಎದ್ದೇಳ್ತಾ ಇಲ್ಲ, ಮಲಗೋದು ಲೇಟ್ ಆಗುತ್ತೆ, ಎದ್ದೇಳೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ನೈಟೇ ನಾನಿಲ್ಲಿ ದೋಸೆಗೆ ನೆನೆಸಿ ಮತ್ತು ಮಿಕ್ಸಿಗೆ ಆಡಿಸಿಟ್ಟಿದೆ. ಅದಕ್ಕೆ ಇವಾಗ ಸ್ವಲ್ಪ ಉಬ್ಬಿ ಚೆನ್ನಾಗಿ ಬಂದಿದೆ, ಯಾಕಂದರೆ ಬಿಸಿಲು ಚೆನ್ನಾಗಿ ಬರ್ತಿದೆಯಲ್ಲ, ಉಬ್ಬಿ ಚೆನ್ನಾಗಿ ಬಂದಿರೋದ್ರಿಂದ. ಅದಕ್ಕೆ ನಾನು ಸೋಡಾ ಏನು ಹಾಕೇ ಇಲ್ಲ, ಜಸ್ಟ್ ಉದ್ದಿನಬೇಳೆ ಮತ್ತು ಅವಲಕ್ಕಿ, ಅನ್ನ ಮತ್ತು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದಷ್ಟೇ. ನಾನು ಸ್ವಲ್ಪನೂ ಸೋಡಾ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ನೈಟ್ ನಾನು ನಿಮಗೆ ತೋರಿಸ್ತೀನಿ, ಮೊಳಕೆ ಹುಳಿಕಾಳು ಸಾಂಬಾರನ್ನು ಮಾಡಿದೆ. ಸೊ ಮೊಳಕೆ ಹುಳಿಕಾಳು ಸಾಂಬಾರು ಮತ್ತು ಇಸ್ಕಿದ ಬೇಳೆ ಸಾಂಬಾರು ಮಾಡಿದಾಗ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತಿಗೆ ದೋಸೆಗೆ ನಾನು ರೆಡಿ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಮೊಳಕೆ ಹುಳಿಕಾಳು ಸಾಂಬಾರು, ಇಸ್ಕಿದ ಬೇಳೆ ಸಾಂಬಾರಿಗೆ ದೋಸೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕಂಪಲ್ಸರಿ ಮರೆದೇ ದೋಸೆಗಂತೂ ಮಾಡ್ತೀನಿ. ಇನ್ನೊಂದೇನಂತಂದರೆ, ದೋಸೆ ಮಾಡಿ ತುಂಬ ದಿನ ಆಗಿತ್ತು. ದೋಸೆ ಮಾಡಿ ಆಲ್ಮೋಸ್ಟ್ 2 months ಮೇಲೆ ಆಗೋಗಿತ್ತು ದೋಸೆ ಮಾಡಿ ಮನೆಯಲ್ಲಿ. ಸೊ ಅದಕ್ಕೆ ದೋಸೆನೂ ಮಾಡೋಣ, ಹಾಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ದೋಸೆಗೆ ನೆನೆಸಿ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ. ಇನ್ನು ಇಲ್ಲಿ ನಾನಿಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಏನಾಯ್ತಂದರೆ, ಜೀರಿಗೆ ಕಷಾಯನ ಕುಡಿದು ನೈಟ್ ಸ್ವಲ್ಪ ಲೈಟಾಗಿ ತಿಂದಿದ್ದು ಊಟ, ಹೊಟ್ಟೆ ಎಸಿತಾ ಇದ್ದು 8 ಗಂಟೆಗೆ ಜೀರಿಗೆ ನೀರನ್ನು ಕುಡಿದೆ. 8:15ಗೆ ಎದ್ದು ಜೀರಿಗೆ ನೀರನ್ನು ಕುಡಿದೆ. ಅದಾದಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತಿತ್ತು, ಬ್ರೇಕ್ನ ತೊಗೊಂಡು ಅದಾದಮೇಲೆ 11:30ಗೆ ನಾನು ಇಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. 11:30ಗೆ ಮಾಡಿಬಿಡ್ತಾ ಇರ್ತೀನಿ. ಒಟ್ಟಿನಲ್ಲಿ 11:30 ಮೇಲೆ, ಅಂದರೆ 12 ಮೇಲೇ ನಾನು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತೀನಿ. ಅಲ್ಲಿ ತನಕ ನಾನು ಯಾವುದೇ ಥರದ ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಳ್ಳೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ನನಗೆ ಒಂಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಯಾವಾಗ್ಲೂ ಏನಾಗುತ್ತೆ ಅಂತಂದರೆ, ಆ್ಯಕ್ಟಿವ್ ಆಗಿ ಇದ್ದು ಯಾವತ್ತಾರು ಒಂದಿನ ಮೂಡ್ ಅಪ್ಸೆಟ್ ಆಗೋ ಥರ ಆಗಿಬಿಡುತ್ತೆ. ಸೊ ನನಗೆ ಇವತ್ತು ಅದೇ ಆಗಿದ್ದು. ಬ್ರೇಕ್ಫಾಸ್ಟನ್ನು ತಿಂದ್ಬಿಟ್ಟು ಏನು ಕೆಲಸನೂ ಮಾಡ್ಕೊಳ್ಳಿಲ್ಲ, ಆರಾಮಾಗಿ 1 hour ಕೂತ್ಬಿಟ್ಟೆ ನಾನು. ಇನ್ನೊಂದೇನೆಂದರೆ, ಫೋನು ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ನಂದು. ಅದು ಏನಾಗಿದೆ ಅಂತ ಗೊತ್ತಿಲ್ಲ, ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿತ್ತು. ಲಾಸ್ಟ್ ಟೈಮ್ ಅದೇ ಥರ ಕೊಟ್ಟಿದ್ದೆ, ಅದು ಸಾಫ್ಟ್ವೇರಿಂದನೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು. ಅದನ್ನು ರೆಡಿ ಮಾಡಿಕೊಟ್ಟಿದ್ರು. ಸೊ ಇವಾಗ ಆ ಫೋನು ರೆಡಿನೇ, ಒಂಥರ ಕ್ಯಾಮ್ರಾ ಯೂಸ್ ಆಗ್ತಿಲ್ಲಲ್ಲ, ಅದಕ್ಕೆ ಸೈಡ್ಗಿದೆ. ಇನ್ನು ಎಷ್ಟೊಂದು ಲಾಗು ನಾನು ಶೇರ್ ಮಾಡ್ಕೊಂಡಿಲ್ಲ. 3 daysಯಿಂದ ಅದೇ ಪ್ರಾಬ್ಲಮ್ ಆಗ್ತಿದೆ. ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿರೋ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದಿದ್ದು ಲಾಸ್ಟ್ ವಿಡಿಯೋಗಳಿಗೆ. ಬಟ್ ಈ ವಿಡಿಯೋ ಏನಂತಂದರೆ, ಹಸ್ಬೆಂಡ್ ಮೊಬೈಲಿಂದ ಮಾಡ್ಕೊಂಡಿರೋಂಥ ವಿಡಿಯೋಗಳು. ಸೊ ನನ್ನ ಹತ್ರ ಇರೋದು ಓಪೋ F25 Pro. ನನಗೆ ಸರಿಯಾಗಿ ನೆನಪಿಲ್ಲ ಆ ಫೋನು. ನನಗೆ ಗೊತ್ತಿರಲಿಲ್ಲ, ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಐಡಿಯಾ ನನಗಿರಲಿಲ್ಲ. ಯೂಟ್ಯೂಬ್ ಮಾಡೋ ಐಡಿಯಾ ಇದ್ದಿದ್ದರೆ ಒಂದು ಒಳ್ಳೆ ಫೋನೇ ತೊಗೊಳ್ಬೋದಿತ್ತು. 40-50 ಸಾವಿರದ್ದು ಚೆನ್ನಾಗಿರೋ ಕ್ಯಾಮ್ರಾ ಫೋನ್ನ ತೊಗೊಬೇಕಾಗಿತ್ತು. ನನಗೆ ಯೂಟ್ಯೂಬ್ ಈಗಲೇ ಮಾಡ್ತೀನಿ ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಅದರಿಂದ ನಾನು ಯಾವುದೋ ಒಂದು ಸಿಂಪಲ್ಲಾಗಿರೋ ಫೋನೇ ತೊಗೊಂಡೆ. ಯಾಕಂದರೆ ನನ್ನ ಹತ್ರ ಬಾಳಿಕೆ ಬರೋದಿಲ್ಲ, ಫೋನು ಜಾಸ್ತಿ ಹೊಡೆದಾಕೋದು ಎತ್ತಾಕೋದು ಮಾಡ್ತಿದ್ದೆ. ಮುಂಚೆ ಸ್ಯಾಮ್ಸಂಗ್ ಇತ್ತು ನನ್ನ ಹತ್ರ, ತುಂಬ ಚೆನ್ನಾಗಿತ್ತು ಸ್ಯಾಮ್ಸಂಗ್ S21 ಅನಿಸುತ್ತೆ, ನನಗೆ ನೆನಪಿಲ್ಲ. ಸ್ಯಾಮ್ಸಂಗ್ ತೊಗೊಂಡಿದ್ದೆ 45,000ದ್ದು. ತುಂಬ ಚೆನ್ನಾಗಿತ್ತು ಫೋನು, ಕ್ಯಾಮ್ರಾ ಪ್ರತಿಯೊಂದು ಎಲ್ಲ ಚೆನ್ನಾಗಿತ್ತು. ಬಟ್ ಅದೇನು ಮಾಡಿದೆ ಅಂದರೆ, 3 ವರ್ಷಕ್ಕೆ 3 ಫೋನ್ ಹಾಳು ಮಾಡಿದೆ. ನನ್ನ ಹತ್ರ ಇರೋದಿಲ್ಲ ಅದೇನಾಯಿತು ಅಂದರೆ, ಮತ್ತೆ ರೆಡಿನೇ ಆಗಲಿಲ್ಲ. ಅದರಲ್ಲಿ ಫೋಟೋಸು, ನನ್ನ ವೀಡಿಯೋಸು, ಮೆಮೊರೀಸ್ ಎಲ್ಲ ಹೋಗಿಬಿಡ್ತು. ರೆಡಿನೇ ಆಗಿಲ್ಲ ಫೋನು. ನಾನು ಗೂಗಲ್ಗೂ ಕೂಡ ಬ್ಯಾಕಪ್ ಕೊಟ್ಟಿರಲಿಲ್ಲ, ಗೂಗಲ್ ಫೋಟೋಸ್ ಆ್ಯಡ್ ಮಾಡಿರಲಿಲ್ಲ. ಸೊ ತುಂಬ ಬೇಜಾರಾಯಿತು. ಅದರಿಂದ ನನ್ನ ಹತ್ರ ಫೋನ್ ಬಾಳಿಕೆ ಬರೋದಿಲ್ಲ. ಜಸ್ಟ್ ಫೋಟೋಸ್ಗೆ ಆದರೆ
ಫೋಟೋಸ್ಗೆ, ವಿಡಿಯೋಸ್ಗೆ, ಇನ್ನೊಂದೇನು ಅಂತಂದರೆ ಜಸ್ಟ್ ಕಾಲ್ಗೆ, ವಾಟ್ಸಪ್ಗೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದನ್ನು ಯೂಸ್ ಮಾಡೋಕ್ಕಾದ್ರೆ ಯಾಕೆ ಅಷ್ಟು ಫೋನ್ ಬಂಡವಾಳ ಹಾಕಿ ಸದ್ಯಕ್ಕೆ ಈಗ ಏನು ಬೇಡ, ಯೂಟ್ಯೂಬ್ ಏನಾದರೂ ಸ್ಟಾರ್ಟ್ ಮಾಡಿದಾಗ ನೋಡ್ಕೊಳ್ಳೋಣ, ಹೊಸ ಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಈ ಮೊಬೈಲಲ್ಲೇ ನಾನು ಇದು ಮಾಡ್ತಾಯಿದ್ದೀನಿ. ಬೇರೆದು ಯಾಕೆ ತೊಗೊಳಕ್ಕಾಗಲಿಲ್ಲ ಅಂತಂದರೆ ಇದನ್ನು ತೊಗೊಂಡು ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಸೊ ಅದರಿಂದ ಇದು ಅಟ್ಲೀಸ್ಟ್ ಸ್ವಲ್ಪ ಹಳೇದಾಗಲಿ, ಅದಾದಮೇಲೆ ಯೂಟ್ಯೂಬ್ ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸಿದ್ರೆ ಅದಾದಮೇಲೆ ಒಳ್ಳೆ ಕ್ಯಾಮ್ರಾ ಫೋನ್ ಅಂತೂ ಖಂಡಿತ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಇಂಪ್ರೂವ್ಮೆಂಟ್ ಆದರೆ ತೊಗೊಳ್ಬೇಕು ಒಂದು ಒಳ್ಳೆ ಕ್ಯಾಮ್ರಾ ಫೋನು. ಹಸ್ಬೆಂಡ್ ಹೇಳಿದ್ರು ಲ್ಯಾಪ್ಟಾಪ್ ತೊಗೊಳ್ಳೋ ಬದಲು ಫೋನೇ ತೊಗೊಳ್ಬೋದಿತ್ತಲ್ಲ, ಐಫೋನ್ ಏನಾದರೂ ತೊಗೊಂಡಿದ್ರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಳ್ಳೋಕೆ ಚೆನ್ನಾಗಿ ಬರ್ತಿತ್ತು ಅಂತ. ಸೊ ಯಾಕಂತಂದರೆ ವೇಸ್ಟ್ ಆಫ್ ಮನಿ, ತುಂಬ ವೇಸ್ಟ್ ಮಾಡಬಾರ್ದಲ್ವ. ಈಗ ಏನಂತಂದರೆ ಯೂಟ್ಯೂಬ್ ಏನಾದರೂ ಒಂದು ಸಕ್ಸಸ್ ಕಾಣ್ತಾ ಇದ್ದರೆ, ಅದೇನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ತೊಗೊಳೋದ್ರಲ್ಲಿ ಆಗ್ತಾ ಇದೆ. ನಾವು ಇನ್ನೂ ಸ್ಟಾರ್ಟಿಂಗಲ್ಲಿ ಏನೂ ಇಲ್ಲ ಸುಮ್ಮನೆ ಐಫೋನ್ ಅದೆಲ್ಲ, ಅದಕ್ಕೆಲ್ಲ ಲ್ಯಾಪ್ಟಾಪ್ಗೂ ಬಂಡವಾಳ ಹಾಕಿ ಅದಕ್ಕೂ ಬಂಡವಾಳ ಹಾಕೋದು ಬೇಡ ಅನ್ನೋದೇ ನನ್ನ ಇಂಟೆನ್ಷನು. ಸದ್ಯಕ್ಕೆ ಯೂಟ್ಯೂಬ್ ಇಂಪ್ರೂವ್ಮೆಂಟ್ ಆದರೆ ಖಂಡಿತ ಸದ್ಯದಲ್ಲೇ ತೊಗೊಳ್ತೀನಿ, ಇಷ್ಟರಲ್ಲೇ ಒಂದು ಒಳ್ಳೆ ಫೋನನ್ನು. ನನಗೆ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ಇಲ್ಲಿ, ಸೊ ದಟ್ಸ್ ವೈ ವಾಯ್ಸ್ ಎಲ್ಲ ಹಾಗೆ ಇದೆ. ಸ್ವಲ್ಪ ಪರವಾಗಿಲ್ಲ, ಅಂದರೆ ಒಂದು 2 ಡೇಸಿಂದ ಪರವಾಗಿಲ್ಲ. ಟ್ಯಾಬ್ಲೆಟ್ ಇಂಜೆಕ್ಷನ್ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಜಸ್ಟ್ ಕಷಾಯದಲ್ಲಿ ಮನೆಯಲ್ಲಿ ಕಷಾಯ ಮಾಡಿಕೊಂಡು ಅಥವಾ ಪ್ರಿಕಾಷನ್ಸ್ ಮನೆಯಲ್ಲಿ ಹೋಮ್ ರೆಮಿಡೀಸನ್ನು ಮಾಡಿಕೊಂಡು ನಾನು ಕಡಿಮೆ ಮಾಡ್ಕೊಳ್ತಿದ್ದೀನಿ. ನಮಗೆ ಒಂದ್ಸಲ ಕೋಲ್ಡ್ ಆಗಿಬಿಟ್ರೆ ಅಷ್ಟು ಬೇಗ ಅದು ಹೋಗಲ್ಲ, ವಾರಾನುಗಟ್ಟಲೆ ಟೈಮ್ ತೊಗೊಳುತ್ತೆ. ಇಟ್ ವಿಲ್ ಬಿ ಟೇಕ್ ಸಮ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾನು. ಅದಾದಮೇಲೆ ಸರಿ ಹೋಗ್ಬೋದು ಅಂತ. ಸೊ ಸೌತೆಕಾಯಿ ಎಲ್ಲ ರೆಡಿ ಇದೆ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಆದಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನಸಿಗೆ ನೀರನ್ನು ತೊಗೊಂಡಾಗಿದೆ. ಸೊ ಈಗ ಬ್ರೇಕ್ಫಾಸ್ಟ್ ಆದಮೇಲೆ ನಂತರ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ, ಮಳೆ ಬರೋದಕ್ಕೆ. ಮಳೆಗಾಲ ಕೂಡ ಸ್ಟಾರ್ಟ್ ಆಯಿತು. ಅಂದರೆ ಇಷ್ಟು ದಿನ ಮಳೆ ಬೀಳಬೇಕಿತ್ತು, ಬೀಳಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಸೆಕೆ. ನೈಟು ಕೂಡ ಮಳೆ ಬಂತು, ಅಷ್ಟು ಚೆನ್ನಾಗಿ ಆಗಲಿಲ್ಲ. ಒಂದು ಸ್ವಲ್ಪ ಹೊತ್ತು, 1/4 ಗಂಟೆ ಬಂದು ನಿಂತೋಯ್ತು. ಬಟ್ ಸಿಕ್ಕಾಪಟ್ಟೆ ಸೆಕೆ. ನೀರಂತೂ ಖಂಡಿತವಾಗ್ಲೂ ಏನೇ ಊಟ ಮಾಡಿದ್ರೂ ಬಾಯಾರಿಕೆ ಆಗ್ತಾನೆ ಇರುತ್ತೆ, ಅಷ್ಟು ವಾಟರ್ ಬೇಕಾಗುತ್ತೆ ಅನ್ನಿಸ್ತಾ ಇರುತ್ತೆ, ಅಷ್ಟು ಸೆಕೆ ಇದೆ. ನಾನಂತೂ ಖಂಡಿತ ನೀರು ಜಾಸ್ತಿ ತೊಗೊಳ್ತಾ ಇದ್ದೀನಿ. ನೀರು ಜಾಸ್ತಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಮುಂಚೆ ಎಲ್ಲ ನನಗೆ ಈ ಥರ ಅಡ್ಜಸ್ಟ್ ಆಗಿರಲಿಲ್ಲ. ಏನಾದರೂ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ವಾಟರ್ ಐಟಮ್ ಏನು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಜಸ್ಟ್ ಟಿಫನ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಜ್ಯೂಸ್ ಐಟಮ್ ಆಗಲಿ, ಲಿಕ್ವಿಡ್ ಐಟಮ್ ಆಗಲಿ ತೊಗೊತಿದ್ದೆ, ಸೆಟ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಒಂದು ಜೀರಿಗೆ ನೀರನ್ನು ಸ್ಟಾರ್ಟ್ ಮಾಡಾದಮೇಲೆ 1 ವೀಕ್ ಆದಮೇಲೆ ನನಗೆ ಸೆಟ್ ಆಗಿಬಿಟ್ಟಿದೆ. ಸೊ ನಾವು ನಮ್ಮ ಬಾಡಿನ ಹೇಗೆ ಇಟ್ಕೊಳ್ತೀವೋ ಅದ್ರ ಮೇಲೆ ಸೆಟ್ ಆಗುತ್ತೆ ಅಷ್ಟೇ. ನಾವು ಸೆಟ್ ಆಗಲ್ಲ ಅಂತ ನಾವು ಇಟ್ಕೊಂಡಂಗಿರುತ್ತೆ. ಸೊ ಅದು ಇಟ್ ವಿಲ್ ಬಿ. ಆಮೇಲೆ ನನಗೆ 1 ವಾರದಿಂದ ಈಗ ಪರವಾಗಿಲ್ಲ. ಅಂದರೆ ಟಿಫನ್ ಮಾಡದೇ ಇದ್ದು, ಬ್ರೇಕ್ಫಾಸ್ಟ್ ಮಾಡದೇ ಇದ್ದರೂ ಕಂಟ್ರೋಲಾಗಿ ಇಟ್ಕೊಳ್ತೀನಿ ನನ್ನ ಬಾಡಿನ, ವಾಮಿಟು ಏನು ಬರದೇ ಇರೋ ಥರ ಅಂತ ಈಗ ಅನ್ನಿಸಿದೆ. ಮುಂಚೆ ಆ ಥರ ಇರಲಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ವಾಮಿಟ್ ಬರೋ ಥರ ಆಗೋದು, ಸುಸ್ತಾಗೋದು, ಆ ಥರ ಎಲ್ಲ ಆಗಿಬಿಡ್ತಿತ್ತು. ಇವಾಗ ಆ ಥರ ಏನಿಲ್ಲ. ಸೊ ಬೆಳಗಿನ ತಿಂಡಿಗೆ ದೋಸೆ, ಮೊಳಕೆ ಹುಳಿಕಾಳು ಸಾಂಬಾರು, ಜೊತೆಗೆ ಕುಕುಂಬರ್. ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ನನಗಂತೂ ಮೊಳಕೆ ಹುಳಿಕಾಳು ಸಾಂಬಾರು ಮತ್ತೆ ದೋಸೆ ತುಂಬಾನೇ ಇಷ್ಟ ಆಗುತ್ತೆ. ಸುಡ್ತಾ ಇದೆಯಾ? ಮಾಡು. ಯೂಶಲಿ ಸಿಡ್ಬೇಳೆ ಸಾರು ಅಥವಾ ಈ ತರ ಮೊಳಕೆ ಹುಳಿಕಾಳು ಸಾಂಬಾರ್ ಮಾಡಿದಾಗ ದೋಸೆ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಂಗೆ ಬ್ರೇಕ್ಫಾಸ್ಟ್ ಇವತ್ತು 11:30ಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನೈಟ್ ಸ್ವಲ್ಪ ಲೈಟ್ ಆಗಿ ತಿಂದೆ, ಅದಕ್ಕೆ ಸ್ವಲ್ಪ ಹೊಟ್ಟೆ ಜಾಸ್ತಿ ಎಸ್ತಿದೆ. ಅದರಿಂದ ಜೀರಿಗೆ ಕಷಾಯವನ್ನು 8 ಗಂಟೆಗೆ ಇಟ್ಟಿದ್ರೆ ಇವತ್ತು 11:30ಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡೋದು ಲೇಟೇ. ಅವ್ರಿಗೆ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ, ಫೋನ್ ಕಾಲ್ ಮಾತಾಡಿಕೊಂಡು
ಹಾಗೆ ಫೋನ್ ಕಾಲಲ್ಲೇ ಮಾತಾಡ್ಕೊಂಡು ಇದ್ಬಿಡ್ತಾರೆ, ಲೇಟ್ ಆಗುತ್ತೆ. ಸೊ ಅಲ್ಲಿ ತನಕ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ಅವ್ರು ವೆಯ್ಟ್ ಮಾಡ್ತಾರೆ. ಬಟ್ ನನಗೆ ಅಂದರೆ ಒಂದು 12:30 ತನಕ ವೆಯ್ಟ್ ಮಾಡ್ತೀನಿ, ಅದ್ರ ಮೇಲೆ ವೆಯ್ಟ್ ಮಾಡೋಕ್ಕೋಗಲ್ಲ. ಅವ್ರು ಅಂದರೆ ಬ್ರಷ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಅದಾದಮೇಲೆ ಪೂಜೆ ಮಾಡಿ ತಿಂತಾರೆ ಟೈಮ್ ಇದ್ದರೆ. ಟೈಮ್ ಇಲ್ಲ ಅಂತಂದರೆ ಟಿಫನ್ ತಿಂದ್ಬಿಟ್ಟು ಡೈರೆಕ್ಟಾಗಿ ಇನ್ನೇನು ಹೋಗ್ತೀನಲ್ಲ ಅನ್ನೋ ಟೈಮಲ್ಲಿ ಟಿಫನ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಮ್ಗೆ ಆ ಥರ ಎಲ್ಲ ಇರೋಕ್ಕಾಗಲ್ಲ, ಟೈಮ್ ಟು ಟೈಮ್ ತೊಗೊಳ್ತಾ ಇರಬೇಕು. ಇಲ್ಲ ಅಂತಂದರೆ ಬಾಡಿ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ ಥರನೇ ಆಗಿರೋದು ನನಗೆ ಮುಂಚೆಯಿಂದ. ಸೊ ಅದನ್ನು ಈಗ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ನಾನಿಲ್ಲಿ ಊಟ ಮಾಡ್ತಾನೆ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಆಟ ಆಡಿಸ್ಕೊಂಡು ಟಿ ವಿ ತೋರಿಸ್ಕೊಂಡು ಟಿ ವಿಲಿ ಏನಾದರೂ ಹಾಕ್ಕೊಟ್ಟು ಊಟ ಮಾಡಿದ್ರೆ ಮಾಡ್ತಾಳೆ. ಜ್ಞಾನ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ, ಏನು ಮಾಡಿಲ್ಲ ಅಂತಂದರೆ ಅವಳೇ ಬಂದು ತಿನ್ನಿಸು ಅಂತ ತಿಂತಾಳೆ. ಒಂದೊಂದು ಟೈಮಲ್ಲಿ ಊಟ ಮಾಡೋದಕ್ಕೆ ತುಂಬಾ ಹಿಂಸೆ ಕೊಟ್ಬಿಡ್ತಾಳೆ. ಅಂಥ ಟೈಮಲ್ಲಿ ಆಚೆಗಡೆ ಹೋಗಿ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಅದು ಇದು ಹೇಳ್ಕೊಂಡು ಕತೆ ಹೇಳ್ಕೊಂಡು ಸ್ಟೋರಿಗಳೆಲ್ಲ ಹೇಳ್ಕೊಂಡು ತಿನ್ನಿಸ್ಬೇಕಾಗತ್ತೆ. ಸೊ ಇವಾಗ ಅದೇ ಕೆಲಸ ಹಿಡ್ದಿದ್ದಾಳೆ ನನಗೆ. ಅಲ್ಲಿಗೆ ಬಾ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಅಲ್ಲಿಗೆ ಬಾ ಅಂದ್ಕೊಂಡು. ಸೊ ನಾನು ಅದೇ ಥರ ಆಟ ಆಡಿಸ್ಕೊಂಡು ತಿನ್ನಿಸ್ತೀನಿ. ಊಟ ಮಾತ್ರ ಟೈಮ್ ಕರೆಕ್ಟಾಗಿ ಅವಳಿಗೂ ಕೊಡ್ತೀನಿ, ಸ್ಕಿಪ್ ಮಾಡಲ್ಲ. ಅದೇನಾದರೂ ಆಗಲಿ ಊಟ ಮಾಡಿಸ್ಬಿಡ್ತೀನಿ. ನನಗೆ ಒಂದೇ ಸಲ ತಿಂದುಬಿಡಬೇಕು, ಆಮೇಲೆ ಮತ್ತೆ ಈಗ ಅರ್ಧ ಊಟ ಆಗಿಬಿಟ್ರೆ ಮತ್ತೆ ತಿಂತೀನಿ, ಅದೆಲ್ಲ ಸುಳ್ಳು. ನನಗೆ ತಿನ್ನೋಕ್ಕಾಗಲ್ಲ ಆ ಥರ. ಒಂದೇ ಟೈಮ್ ತಿಂದುಬಿಟ್ರೆ ಹೊಟ್ಟೆ ತುಂಬ ತಿಂತೀನಿ, ಮತ್ತೆ ನನಗೆ ತಿನ್ನೋಕ್ಕಾಗೋದಿಲ್ಲ. ಅದರಿಂದ ಅವಳಿಗೆ ಊಟ ಮಾಡಿಸ್ಕೊಂಡಂಗೆ ನಾನು ಕೂಡ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಗಾರ್ಡನಿಂಗ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಗಾರ್ಡನ್ಗೆ ಫ್ಲವರ್ ಪಾಟ್ಗಳೆಲ್ಲ ತರೋಣ ಅಂತಂದ್ಬಿಟ್ಟು ಗಾಡಿಯಲ್ಲಿ ಬಂದಿದ್ದರು ಯಾರೋ. ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಎಲ್ಲ ಚಿಕ್ಕವು ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಒಣಗೆ ಹೋಗಿತ್ತು. ಅದರಿಂದ ನಾವು ಅಲ್ಲಿಗೆ ಹೋಗಿಬಿಟ್ಟು ಫ್ಲವರ್ಸ್ನ ತೊಗೊಂಡು ಬರೋಣ ಹಸ್ಬೆಂಡ್ ಫ್ರೀ ಇದ್ದಾಗ ಅಂತ ಅಂದ್ಕೊಳ್ತಾ ಇದ್ದೀನಿ. ಗಾರ್ಡನ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಇನ್ನು ವಾರ್ಡ್ರೂಫಲ್ಲಿ ಬಟ್ಟೆ ಜೋಡಿಸ್ಕೋಬೇಕು. ತುಂಬ ನನ್ನದು ಫ್ಯಾನ್ಸಿ ಐಟಮ್ ಏನಿದೆ, ಮೇಕಪ್ ಐಟಮ್ ಅದೆಲ್ಲ ನಾನು ಎತ್ತಿಟ್ಕೊಬೇಕು. ಅದೆಲ್ಲ ತುಂಬಾ ಕೆಲಸ ಇದೆ. ಅದೆಲ್ಲ ಆದಮೇಲೆ ತಂದಿಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಎಲ್ಲ ಕಡೆ ಬ್ಯುಸಿ ಆಗಿಬಿಟ್ರೆ ಕೆಲಸಗಳು ಕಷ್ಟ ಆಗಿಬಿಡುತ್ತೆ, ನನಗೆ ಸ್ವಲ್ಪ ಸ್ಟ್ರೈನ್ ಆಗಿಬಿಡುತ್ತೆ. ಅದರಿಂದ ಇವಾಗ ಸದ್ಯಕ್ಕೆ ಟಿಫನನ್ನು ಮುಗಿಸ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ವಾರ್ಡ್ರೂಫಲ್ಲಿ ಕೆಲವೊಂದು ನಿನ್ನೆನೇ ಆರ್ಗನೈಸ್ ಮಾಡಿ ಇಟ್ಕೊಂಡು. ಸೊ ನಾನಿಲ್ಲಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ತಿನ್ನೋದು ಲೇಟ್ ಅಲ್ವಾ, ಅದಕ್ಕೆ ಫ್ರೆಶ್ ಆಗಿ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ ದೋಸೆನ. ಸೊ ಹಸ್ಬೆಂಡ್ಗೆ ದೋಸೆ ಹಾಕೊಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ತಿನ್ನೋದು ಲೇಟೆ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ತಿಂತಾರೆ. ಸೊ ಅದರಿಂದ ಅವ್ರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ, ಬಿಸಿ ಬಿಸಿ ದೋಸೆ. ಹಾಯ್. ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಆಮೇಲೆ ಹಾಲು ಕಾಯಿಸ್ಕೊಟ್ಟು ನನ್ನ ಮಗಳಿಗೆ ನಾನು ಸ್ವಲ್ಪ ಹಾಲು ಕುಡಿದು ಅವ್ರಿಗೂ ಹಾಲು ಕೊಡ್ತೀವಿ. ಯಾಕಂದರೆ ಹಸು ಹಾಲಾಗಿರೋದ್ರಿಂದ ಫ್ರೆಶ್ ಸಿಗೋದ್ರಿಂದ 3 ಜನನೂ ತೊಗೊಂಡು ಅದಾದಮೇಲೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ಅದೇನೋ ಗೊತ್ತಿಲ್ಲ, ನನಗೆ ಎಲ್ಲ ಆಗಿಬಿಟ್ಟು ಒಂದು ಹಾಫ್ ಆನ್ ಅವರ್ ಕುತ್ಕೊಂಡ್ಬಿಟ್ಟೆ. ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ. ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಲ್ಲ, ಕೆಲವೊಂದು ಸಲ ಮಾತ್ರ ಆ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಾವು ಅವಾಗ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಬೇಕು. ಗೊತ್ತಿಲ್ಲ ಇವತ್ತು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬಂದಿಲ್ಲ. ಟಿಫನ್ ಮಾಡಿಬಿಟ್ಟು ಹಾಗೆ ಹಾಫ್ ಆನ್ ಅವರ್ ಕುತ್ಕೊಂಡ್ಬಿಟ್ಟೆ ಜೋಕಾಲಿ ಮೇಲೆ. ಇವತ್ತು ಸಿಕ್ಕಾಪಟ್ಟೆ ಬಿಸಿದೆ. ಇವತ್ತು ಮಳೆ ಪಕ್ಕ ಬರುತ್ತೆ. ರಾತ್ರಿ ಜಾಸ್ತಿ ಮಳೆ ಹೋಯ್ತು, ಸಿಕ್ಕಾಪಟ್ಟೆ ಮಳೆ ಹೋಯ್ತು. ಇವತ್ತು ಮಳೆ ಬರೋ ಸಾಧ್ಯತೆ 100% ಇದೆ. ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇದೆ ನೋಡಿ, ಎಷ್ಟು ಬಿಸಿಲು ಬರ್ತಿದೆ ಅಂತ. ಸೊ ವಿಡಿಯೋ ಮಧ್ಯದಲ್ಲಿ ನಿಮಗೆಲ್ಲ ರಿಕ್ವೆಸ್ಟ್ ಏನಂದರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋಸ್ನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆಗಲೇ ಇಲ್ಲ. ಸೊ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆಗಳು ತುಂಬಿದಾವೆ, ಯಾವಾಗ ಹಾಕ್ತಿಲ್ಲ ಏನ್ ಕಥೆನೂ ಗೊತ್ತಿಲ್ಲ. ಬ್ಯಾಸ್ಕೆಟ್ ಎಲ್ಲ ತುಂಬ ಹೋಗಿದೆ ವಾಷಿಂಗ್ ಮಿಷಿನ್ ಅಲ್ಲಿ ಇರೋದು. ಯಾವಾಗ ರೆಡಿ ಮಾಡ್ಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬ್ಯಾಸ್ಕೆಟ್ ಎಲ್ಲ ತುಂಬ ಹೋಗಿದೆ ಬಟ್ಟೆ. ಯಾವಾಗ ಅದನ್ನೆಲ್ಲ ಯಾವಾಗ ವಾಷಿಂಗ್ ಮಿಷಿನ್ ಅದು ಮಡ್ಚಿಟ್ಕೊಳ್ತೀನೋ ಗೊತ್ತಿಲ್ಲ. ಇನ್ನು ನಿನ್ನೆ ಎಲ್ಲ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಶೀಟ್ಸ್ ಹಾಕ್ಬಿಟ್ಟು, ಪಾಲಿಸ್ಟರ್ ಶೀಟ್ ತರಿಸಿದ್ನಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಬಟ್ಟೆಗಳನ್ನೆಲ್ಲ. ಇನ್ನ ಕೆಲವೊಂದು ಆರ್ಗನೈಸ್ ಮಾಡ್ಕೊಬೇಕು ಕಂಪ್ಲೀಟ್ ಆಗಿ. ಇನ್ನು ಡೈಲಿ ಸ್ವಲ್ಪ ನಾನು ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಪಾಲಿಸ್ಟರ್ದು ಮತ್ತು ಬಟ್ಟೆ ಶೀತದ ಕಾಲ ಬಂದರೆ ಒಂಥರ ವೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕೆಳಗಡೆ ಪಾಲಿಸ್ಟರ್ ಶೀಟ್ಗಳನ್ನ ಹಾಕಿಬಿಟ್ಟು ನಾನು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಾನು ಕೆಲವೊಂದು ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದನ್ನು ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಾದಮೇಲೆ ಆರ್ಗನೈಸ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಈ ಥರ
ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಏನಂತಂದರೆ ಇಲ್ಲಿ ನನಗೆ ನೈಟ್ ವೇರು ಮತ್ತು ಡೈಲಿ ವೇರು ಮತ್ತು ವೆಸ್ಟರ್ನು, ಟ್ರೆಡಿಷ್ನಲ್ಲು ಈ ಥರದ್ದೆಲ್ಲ ನಾನಿಲ್ಲಿ ಡ್ರೆಸ್ಸಸ್ ಮಾತ್ರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದು ಕಬೋರ್ಡ್ ಪೂರ್ತಿ ನನಗೇ ಕಂಪ್ಲೀಟಾಗಿ. ಇನ್ನು ಇಲ್ಲಿ ಪಾಪು ಬಟ್ಟೆಗಳು, ಪಾಪು ಟೀ ಶರ್ಟ್ಸ್ ಏನಿದೆ ಮತ್ತು ಡೈಲಿ ವೇರ್ದು ಏನಿದೆ ಅದೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಹಸ್ಬೆಂಡ್ ಡೈಲಿ ವೇರು ಪ್ಯಾಂಟಸ್ ಮತ್ತು ಶರ್ಟ್ಸ್ ಎಲ್ಲ ಇಲ್ಲೆಲ್ಲ ಟೀ ಶರ್ಟ್ಸ್ ಇಲ್ಲೆಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಈ ಥರ. ಇನ್ನು ಕಂಪ್ಲೀಟಾಗಿ ನಮ್ಮ ಪಾಪುಗೂ ತುಂಬ ಬಟ್ಟೆ ಸೈಡಿಗೆ ತೆಗೆದಿಟ್ಟಿದ್ದೀನಿ. 7-8 ಮೂಟೆ ಆಗಿದೆ ನಂದು ನಮ್ಮ ಪಾಪುದು ಎಲ್ಲ ಸೇರಿ. ಕೊಟ್ಬಿಡೋವು, ಬೇಡದೇ ಇರೋವು ಅದೆಲ್ಲ ಕಟ್ಟಿಟ್ಟಿದ್ದೀನಿ, ಬೇಡದೇ ಇರೋದೆಲ್ಲ. ಇನ್ನು ಬೇಕಿರೋವೆಲ್ಲ ನಾನಿಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಇದೆಲ್ಲ ಡೈಲಿ ವೇರ್ದು ನಮ್ಮ ಪಾಪುದು ಒಂದು ಸೈಡ್ ಇಟ್ಟಿದ್ದೀನಿ. ಇನ್ನು ಈ ಚಿಕ್ಕ ರೂಮಲ್ಲಿ ಬಂದ್ಬಿಟ್ಟು, ಈ ಚಿಕ್ಕ ರೂಮಲ್ಲಿ ಕಂಪ್ಲೀಟ್ ಕಬೋರ್ಡಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈ ಕಂಪ್ಲೀಟ್ಗೆ ನಾನು ಡೈಲಿ ಯೂಸ್ ಮಾಡದೇ ಇರೋ ಸ್ಯಾರೀಸ್ ಇದೆಯಲ್ಲ, ಅಂದರೆ ಡೈಲಿ ಏನು ಯೂಸ್ ಮಾಡಲ್ವಲ್ಲ ಅದೆಲ್ಲ ಈ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನಕ್ಕೆ ಪದೇ ಏನು ತೆಗಿಯಲ್ವಲ್ಲ, ಎಲ್ಲಾದರೂ ಹೋದರೆ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋದರೆ ಮಾತ್ರ ಅಲ್ವಾ ಅಂದ್ಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ನನ್ನ ರೇಷ್ಮೆ ಸೀರೆಗಳು ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ಕೆಳಗಡೆ ಪಾಲಿಸ್ಟರ್ ಶೀಟನ್ನು ಹಾಕಿ ಕಂಪ್ಲೀಟಾಗಿ ನನ್ನ ರೇಷ್ಮೆ ಸೀರೆಗಳು, ಒಂದು ಕಡೆ ಕಾಟನ್ ಸೀರೆಗಳು ಮತ್ತು ವೆಸ್ಟರ್ನು ಫ್ಯಾನ್ಸಿ ಸೀರೆಗಳು, ತುಂಬ ಗ್ರ್ಯಾಂಡ್ ಇರೋ ಸೀರೆಗಳೆಲ್ಲ ಒಂದು ಕಡೆ ನಾನಿಲ್ಲಿ ಡೈಲಿ ವೇರ್ ಅವೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೂ ಅರ್ಧ ನಾನು ಬಾಕಿ ಇದೆ ಇನ್ನು ಇದು ಮಾಡ್ಕೊಳ್ಳೋದು. ಬೇಡದಿರೋದೆಲ್ಲ ಸೈಡಿಗೆ ತೆಗೆದಿಟ್ಟಿದ್ದೀನಿ, ಸುಮ್ಮನೆ ಹಾಕ್ಕೊಳ್ದೇ ಇರೋದೆಲ್ಲ ತೆಗೆದು ಯಾಕೆ ಅಂತಂದ್ಬಿಟ್ಟು ಕೆಲವೊಂದು ನಮ್ಮ ಅಮ್ಮನ ಕೊಟ್ಬಿಟ್ಟಿದ್ದೀನಿ, ಇನ್ನು ಕೆಲವೊಂದು ಬೇರೆಯವ್ರಿಗೆ ಕೊಡೋಣ ಅಂತ ಇಟ್ಟಿದ್ದೀನಿ. ಇನ್ನು ಕೆಲವೊಂದು ಫ್ರಾಕ್ಗಳಿದೆ ನೋಡಿ, ಇಲ್ಲೆಲ್ಲ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ನನ್ನ ಮಗಳದು ಫ್ರಾಕ್ಗಳು ಸಿಕ್ಕಾಪಟ್ಟೆ ಇದೆ, ಫ್ರಾಕ್ಗಳು ನನ್ನ ಮಗಳದು. ಅದೇ ಒಂದು 70-80 ಮೇಲೆ ಇದೆಯೋ. ಇಲ್ಲಿ ಇನ್ನು ಫ್ಯಾನ್ಸಿ ಐಟಮ್, ನನ್ನ ಮೇಕಪ್ ಐಟಮ್ ಸದ್ಯಕ್ಕೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇನ್ನು ಬ್ಯಾಗ್ಸ್ ಇಲ್ಲೆಲ್ಲ ಇನ್ನೆಲ್ಲ ಕಂಪ್ಲೀಟಾಗಿ ಜೋಡಿಸ್ಕೋಬೇಕು. ಸದ್ಯಕ್ಕೆ ಈ ಥರ ಜೋಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಫ್ರಾಕ್ಗಳಂತೂ ಎಷ್ಟಿದ್ದಾವೆ ಅಂತಂದರೆ ಒಂದು ಚೀಲದಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ, ಬೇಕಿರೋ ಎತ್ತಿಟ್ಬಿಟ್ಟು ಬೇಡದಿರೋವೆಲ್ಲ ಆ ಫ್ರಾಕ್ಸ್ ಯೂಸ್ ಮಾಡೋದೇ ಇಲ್ಲ. ಇಲ್ಲೆಲ್ಲ ನನ್ನ ಟವಲ್ಸು ಮತ್ತು ನನ್ನ ಕರ್ಚೀಫ್ಸು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಬೇಕಿರೋ ಮಾತ್ರ ಟ್ರೆಡಿಷನ್ನು ಮತ್ತು ಫ್ರಾಕ್ಗಳೆಲ್ಲ ಹಾಕಿಟ್ಕೊಂಡಿದ್ದೀನಿ. ಇನ್ನಷ್ಟು ಜೋಡಿಸ್ಕೊಬೇಕು. ಇನ್ನು ಬೇಡದಿರೋವೆಲ್ಲ ತೆಗೆದಿಟ್ಟಿದ್ದೀನಿ, ಅದು ತೋರಿಸ್ತೀನಿ ಬೇಡದಿರೋವೆಲ್ಲ ಎಷ್ಟು ಮೂಟೆಗಳಾಗಿದೆ ಅಂತಂದ್ಬಿಟ್ಟು. ಅಷ್ಟು ಬಟ್ಟೆ ಇದೆ. ಸೊ ಸದ್ಯಕ್ಕೆ ನಾವು ಏನು ಸಂಪಾದನೆ ಮಾಡಿದ್ದೀವಿ ಅಂದರೆ ಈ ಬಟ್ಟೆ ಮತ್ತು ಇದು ಆಟಾಡೋ ಟಾಯ್ಸ್ ಇದೆಯಲ್ಲ, ಅಷ್ಟು ಟಾಯ್ಸು ಅಷ್ಟು ಬಟ್ಟೆ ಇದೆ. ಬೇಡದಿರೋವೆಲ್ಲ ತೆಗೆದು ಬಿಸಾಕ್ತೆ. ಇನ್ನೊಂದು ಕೆಲವೊಂದೆಲ್ಲ ಮೇಲಕ್ಕೆ ಎತ್ತಿ ಕಟ್ಟಿಕ್ಬಿಟ್ಟಿದ್ದೀನಿ ಮೂಟೆಗಳಲ್ಲಿ ಟಾಯ್ಸಸ್ ಎಲ್ಲ. ಅವಳು ಆಟಾಡೋ ಟಾಯ್ಸಸ್ಸೇ 4 ಮೂಟೆ ಇದೆ, ಬಟ್ಟೆ 4 ಮೂಟೆ ಇದೆ. ಕೊಟ್ಬಿಡೋ ಬೇಡದೇ ಇರೋ ಬಟ್ಟೆನೇ 4 ಮೂಟೆ ಇದೆ. ಇನ್ನೊಂದೊಂದು 1 ಮೂಟೆ ಆಗಿದೆ. ಸೊ ಎಷ್ಟು ಬಟ್ಟೆಗಳಿದೆ ಅಂತಂದರೆ ಇನ್ನು ಲೈಫಲ್ಲಿ ಬಟ್ಟೆಗಳು ತೊಗೊಳ್ಳೇಬಾರ್ದು ಅಂತ ಅನಿಸಿದೆ. ನೋಡಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ವಿಡಿಯೋ ನೋಡ್ತಿದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.